ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್ ಜೆ ಸುನೀಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ 90 ವರ್ಷದ ವೈದ್ಯರಾಗಿರುವಂತಹ ಡಾಕ್ಟರ್ ಸುಮಿತ್ರಾ ಮೇಡಮ್ ಅವರು ಇವತ್ತಿನ ದಿನ ನಮ್ಮ ಜೊತೆಗಿದ್ದಾರೆ. ಇವರು ಸ್ವತಂತ್ರ ಕಾಲದವರು, ಅಂದರೆ 1947ರಲ್ಲಿ ನಮ್ಮ ಭಾರತ ದೇಶಕ್ಕೆ ಏನು ಸ್ವತಂತ್ರ ಬಂತು ಆ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಳನ್ನು ಕಂಡಂಥವ್ರು, ಮತ್ತು ಸ್ವತಂತ್ರ ಹೋರಾಟದ ಹಿನ್ನೆಲೆ ಇರುವಂತಹ ಕುಟುಂಬದಿಂದ ಬಂದಂಥವ್ರು. ಇಂತಹ ಒಂದು ಹಿರಿಯರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿಸ್ತಿದ್ದೀವಿ. ಅವ್ರು ಕಂಡಂಥ ಸ್ವತಂತ್ರ ಸಂದರ್ಭಗಳಲ್ಲಿ ಹೋರಾಟಗಳನ್ನು, ಮತ್ತು ಗಾಂಧೀಜಿಯವರ ಸತ್ಯಾಗ್ರಹಗಳು ಯಾವ ರೀತಿ ಇತ್ತು, ಹೋರಾಟಗಳು ಯಾವ ರೀತಿ ಇತ್ತು, ಇವ್ರ ಕುಟುಂಬ ಯಾವ ರೀತಿಯಲ್ಲಿ ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗ್ತಿತ್ತು ಅನ್ನೋದನ್ನು ಖುದ್ದು ಸುಮಿತ್ರಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್, ಈಗ 90 ವರ್ಷ ತಮ್ಗಾಗಿದೆ. ತಾವು ಸ್ವತಂತ್ರ ಹೋರಾಟಗಳನ್ನ ಕಂಡಿರುವಂಥವ್ರು, ಅಂದರೆ 1947 ಆಗಸ್ಟ್ 15ರಲ್ಲಿ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರ ಬಂತು. ಆ ಸಂದರ್ಭದಲ್ಲಿ ತಾವು ಸ್ವತಂತ್ರ ಹೋರಾಟಗಳನ್ನ ಕಂಡಿದ್ರಾ? ಆ ದೇಶ ಪೂರ್ತಿ ಓಡಾಡ್ತಾ ಇತ್ತು ಸ್ವತಂತ್ರಕ್ಕೋಸ್ಕರ. ಮುಖ್ಯವಾಗಿ ಗಾಂಧೀಜಿಯವರು, ಅವರ ಕೆಳಗಡೆ ಇರೋರೆಲ್ಲರೂ ತುಂಬಾನೇ ಕೆಲಸ ಮಾಡ್ತಾ ಇದ್ರು. ಪ್ರತಿಯೊಂದು ಸ್ಟೇಟ್ ಅಲ್ಲೂ ಜನಗಳ ಗಲಾಟೆಗಳು ನಡೀತಾ ಇತ್ತು. ಆವಾಗ ಸ್ವತಂತ್ರ ಭಾರತ ಬಂದಾಗ ಎಲ್ಲರೂ ಒಂಥರ ದೊಡ್ಡ ಹಬ್ಬದ ತರಹ ಆಚರಣೆ ಮಾಡಿದ್ವಿ ನಾವೆಲ್ಲರೂ ಸೇರಿ. ಪ್ರತಿಯೊಂದು ಸ್ಟೇಟ್ ಅಲ್ಲೂ ಹಬ್ಬಗಳ ತರಹ ಆಯ್ತು. ಒಂದೊಂದು ಸರ್ಕಲ್ ನಲ್ಲೂ ಬಾವುಟ ಹಚ್ಚಿ ಎಲ್ಲರೂ ಹಾಡಿದ್ದೆ. ಹೊಸದಾಗಿ ಅವಾಗ ಹಾಡುಗಳನ್ನ ತಯಾರಿ ಮಾಡಿ ಹಾಡಿದ್ರು. ಎಲ್ಲರೂ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ವಿ ಮೇಡಮ್. ಹಾಗೆ ಈಗ ಸ್ವತಂತ್ರ ಬಂದಿದ್ದನ್ನು ನೀವು ನೋಡಿದ್ದೀರಾ, ಸ್ವತಂತ್ರ ಬಂದಾದ ನಂತರನು ಪ್ರಸ್ತುತ ಸಹ ತಾವು ನೋಡ್ತಿದ್ದೀರಾ. ಈಗ ಸ್ವತಂತ್ರ ಬಂದಿದೆ, ಶಿಕ್ಷಣ ಇದೆ, ಸ್ವತಂತ್ರ ಇದೆ, ಬೇರೆ ಕಡೆ ಹೆಣ್ಮಕ್ಳು ಬೇರೆ ಕಡೆ ಎಲ್ಲ ಓಡಾಡ್ಬೋದು, ಅವರ ಇಚ್ಛೆಯಂತೆ ಅವ್ರು ಬದುಕ್ಬೋದು, ಅವ್ರು ಯಾವುದೇ ಹುದ್ದೆಗಳಿಗೂ ಸೇರ್ಕೋಬಹುದು. ಆದರೆ ಸ್ವತಂತ್ರ ಸಂದರ್ಭದಲ್ಲಿ ನಿಮಗೆ, ಅಂದರೆ ಹೆಣ್ಮಕ್ಳಿಗೆ ಓದೋಂಥ, ಅಂದರೆ ಶಿಕ್ಷಣದ ಒಂದು ಸ್ವತಂತ್ರ ಇಲ್ದಿರೋ ಸಂದರ್ಭದಲ್ಲಿ ತಮ್ಗೆ ಯಾವ ರೀತಿ ಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಅಂತ? ಆವಾಗ ಹೆಣ್ಮಕ್ಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಯಾಕೆಂದ್ರೆ ಹಳೆ ಕಾಲ ಅಲ್ಲ, ನಾವೆಲ್ಲ 40s ಅಲ್ಲಿ ಹೇಳ್ತಾ ಇರೋದು. 1940, 38, 39, 40, 50 ಅವಾಗೆಲ್ಲ ಹೆಣ್ಮಕ್ಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಸ್ಕೂಲ್ಗಳಿಗೆ ಕಲಿಸ್ತಾ ಇರಲಿಲ್ಲ. ಒಂದು 10th ಆಗಿದ ತಕ್ಷಣ 10th ಆಗೋದೇ ತುಂಬಾ ಜಾಸ್ತಿ ದೊಡ್ಡ, ಅದೇನೇ 10th ಕ್ಲಾಸ್ ಓದಿದ್ರೇನೆ ದೊಡ್ಡ ಡಿಗ್ರಿ ಬಂದಂಗೆ ಹೇಳ್ಬಿಟ್ಟು ಅವಾಗಲೇ ಮದುವೆಗಳು ಮಾಡಿ ಬಿಸಾಕ್ಬಿಡ್ತಾ ಇದ್ರು. ಹಾಗಾಗಿ ಅವಾಗ ಹೆಣ್ಮಕ್ಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಆದರೆ ನಮ್ಮ ಮನೇಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಮ್ಮ ತಾಯಿ ಮತ್ತೆ ನಮ್ಮ 2ನೇ ಅಣ್ಣ. ಹೆಣ್ಮಕ್ಳು ಓದಲೇಬೇಕು, ಮುಂದಕ್ಕೆ ಬರಲೇಬೇಕು ಅಂತ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ನನ್ನನ್ನು ಮೆಡಿಕಲ್ ಕಳಿಸಿರೋದು ನಮ್ಮ ತಾಯಿನೇ ಇಂಪಾರ್ಟೆಂಟ್. ನಾನು ಇವತ್ತೇನಾಗಿದ್ದೀನಿ ಅಂತಂದರೆ ನಮ್ಮ ತಾಯಿ ಮತ್ತು ನಮ್ಮ 2ನೇ ಅಣ್ಣ ಮಿಸ್ಟರ್ VR ಸೇಶು ಅಂತ ಹೇಳ್ಬಿಟ್ಟು, ಈ ವಾಸ್ ಅನ್ ಇಂಜಿನಿಯರ್ ಇನ್ ಹಿಂದೂಸ್ತಾನ್ ಪೆಟ್ರೋಲಿಯಂ, ಚೀಫ್ ಇಂಜಿನಿಯರ್ ಆಗಿದ್ರು. ಅವ್ರು ಹೋಗ್ಬಿಟ್ರು. ಈಗ ಅವ್ರ ಮಕ್ಕಳಿದ್ದಾರೆ. ನಾನು ಆವಾಗಿಂದ ಮೆಡಿಕಲಲ್ಲಿ ಓದಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ವೈಜಾಗ್ ಹೋಗಿ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ಮತ್ತೆ ಅದೆಲ್ಲ ಸಾಲ್ದಿರ ಮತ್ತೆ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ 2 ಮಕ್ಕಳಾಯಿತು. 2 ಮಕ್ಕಳು ಆದ ನಂತರ ಕೂಡ ಇನ್ನೊಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿ MD ಮಾಡಿ ಗೌರ್ಮೆಂಟಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ. ತುಂಬ ವರ್ಷ ಕೆಲಸ ಮಾಡಿದ್ದೇನೆ. ಗೌರ್ಮೆಂಟಲ್ಲೇ ಒಂದು 15 ವರ್ಷಗಳ ತನಕ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಐ ಹ್ಯಾಡ್ ಟು ರಿಸೈನ್ ದಿ ಜಾಬ್. ಯಾಕೆಂದರೆ ಮಕ್ಕಳಿದ್ರು ಮನೇಲಿ, ತಾಯಿ ಚಿಕ್ಕಮ್ಮ ಇದ್ರು ಮನೇಲಿ, ಅವ್ರನ್ನೆಲ್ಲ ನೋಡ್ಕೊಳ್ತಿದ್ರು. ನನಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಹಾಗಾಗಿ ನಾನು ಕೆಲಸ ಬಿಡಬೇಕಾಗಿ ಬಂತು. ನನ್ನ ಸ್ವತಂತ್ರವಾಗಿ ಸ್ಟಾರ್ಟ್ ಮಾಡಿದ್ದೆ ಒಂದು. ಖಂಡಿತ ಮೇಡಮ್. ಹಾಗೆ ಈ ಸ್ವತಂತ್ರ ಇಲ್ದಿರುವಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು, ಅಂದರೆ ತಾಯಿ ತಂದೆ ಅಥವಾ ನಮ್ಮ ಅಣ್ಣ ತಮ್ಮಂದಿರು ಹೆಣ್ಮಕ್ಳು ಓದ್ಲಿ ಅಂತ ಬಯಸಿದ್ರು ಅಕ್ಕಪಕ್ಕದ ಕುಟುಂಬದವರು ಅಥವಾ ಗ್ರಾಮಸ್ಥರು ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಿದ್ರ ಆ ಸಂದರ್ಭಗಳಲ್ಲಿ ಅಂತ? ಕಷ್ಟ, ತುಂಬಾ ಕಷ್ಟ. ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ, ಯಾರಿಗೂ ಓದೋದಕ್ಕೆ ಬಿಡ್ತಾ ಇರಲಿಲ್ಲ.
ಅದು ಏನು ಹೆಣ್ಮಕ್ಳು ಇನ್ನ ವಯಸ್ಸಿಗೆ ಬರೋಕ್ ಮುಂಚೆನೆ ಮದುವೆ ಮಾಡಿ ಹಾಕ್ಬಿಡ್ತಾ ಇದ್ರು ಅವ್ರಿಗೆ. ಆಮೇಲೆ ಅವ್ರ ಕತೆ ಏನಾಯ್ತು ಅಂತ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಕೆಲವರು ಪಾಪ ವರ್ಜಿನ್ ವಿಡೋಸ್ ಆಗ್ಬಿಟ್ಟಿದ್ರು. ಸೋಮಿನಿ ನಮ್ಮ ಮನೇಲೇ ಒಬ್ರಿದ್ರು, ನಮ್ಮ ತಾಯಿ ತಂಗಿ ಒಬ್ರು ಚಿಕ್ಕಮ್ಮ, ಶಿ ವಾಸ್ ಅ ವರ್ಜಿನ್ ವಿಡೋ. ಚಿಕ್ಕ ಹುಡುಗಿನಲ್ಲೇ ಮದುವೆ ಮಾಡಿ ಬೀಸಾಕ್ಬಿಟ್ಟಿದ್ರು. ಬೇಗ ಹೋಗ್ಬಿಟ್ಟ ಆ ಮನುಷ್ಯ. ಆವಾಗ ಪ್ಲೇಗ್ ಗಲಾಟೆ, ಪ್ಲೇಗಿಂದು ಆಲ್ ಓವರ್ ವರ್ಲ್ಡ್ ಪ್ಲೇಗ್ ಬಂದಿತ್ತು. ಅದರಲ್ಲಿ ಇವ್ರ ಗಂಡನಿಗೂ ಬಂದು ಹೋಗ್ಬಿಟ್ಟಿದೆ ಆತ. ಹಾಗೆ ಯಾರಿಗೂ ಎಂಕರೇಜ್ಮೆಂಟ್ ಇರಲಿಲ್ಲ. ನಾನು ಮೆಡಿಕಲ್ ಸೇರಿದ ಮೇಲೆ ಸುಮಾರಾಗಿ ನಮ್ಮ ಕಸಿನ್ಸು ಅವರು ಇವರೆಲ್ಲ ಸ್ವಲ್ಪ ಮುಂದಕ್ಕೆ ಓದೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ಡಾಕ್ಟರ್ ಇದ್ರು, ನಮ್ಮ ಕಸಿನ್ ಒಬ್ರು, ಅವರು ಬೇರೆ ಇದ್ದಾರೆ. ಓಕೆ ಮೇಡಮ್, ಬ್ರಿಟಿಷರು ಅಂದ್ರೆ ಆ ಸಂದರ್ಭಗಳಲ್ಲಿ ಯಾವ ರೀತಿ ನಡ್ಕೊಳ್ತಿದ್ರು, ಹೆಣ್ಮಕ್ಳನ್ನ ಯಾವ ರೀತಿ ಗೌರವಿಸ್ತಿದ್ರ ಅಥವಾ ಅವ್ರಿಗೆ ಅವಕಾಶಗಳೇನಾದ್ರು ಕೊಡ್ತಿದ್ರ, ಶಿಕ್ಷಣದ ಸ್ವತಂತ್ರವನ್ನ ನೀಡ್ತಿದ್ರು? ಯಾಕಂದ್ರೆ ಬ್ರಿಟಿಷರಾಗ ಆಡಳಿತ ನಡೆಸ್ತಿದ್ದಂಥದ್ದು ತಾವು ನೋಡಿದ್ದೀರಿ. ಹೌದು, ಯಾವ ತುಂಬಾ ರೀತಿ ಕಷ್ಟ. ಆ ಸಂದರ್ಭ? ನಮಗೆ ಸ್ಕೂಲುಗಳಲ್ಲಿ ಕೂಡ ಇಂಗ್ಲಿಷ್ ಮಾತಾಡಲೇಬೇಕು ಹಂಗೆ ಅಂತ ಬಂದಿತ್ತು. ಆದರೆ ನಾನು ಒಂದು ದೇಶೀಯ ವಿದ್ಯಾಶಾಲೆ ಅದರಲ್ಲಿ ಓದಿದ್ದು. ಅದು ದಟ್ ವಾಸ್ ಸ್ಟಾರ್ಟೆಡ್ ಬೈ ಗಾಂಧೀಜಿಯವರು ಹೇಳಿದ ಪ್ರಕಾರ ಅದು ಸ್ಟಾರ್ಟ್ ಆಗಿ ದೇಶೀಯ ವಿದ್ಯಾಶಾಲೆ ಅಂತ ಮಾಡಿ ಅದರಲ್ಲಿ ಬರೀ ಕನ್ನಡನೇ ಕಲಿಸ್ತಾ ಇದ್ರು ನಮಗೆ. ಹೈಸ್ಕೂಲಲ್ಲಿ ಹೋದ್ಮೇಲೆ ಇಂಗ್ಲಿಷ್ ಬರ್ತಾ ಇತ್ತು. ಅದಾದ್ಮೇಲೆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಆವಾಗ ನಾನು ಮೆಡಿಕಲ್ ಸೇರಿದಾಗ ನಮಗೆಲ್ಲ ಕರೆದು ಸೀಟ್ಗಳು ಕೊಡೋರು ಅವರು. ಹೆಣ್ಮಕ್ಳಿಗೆ ಮೆಡಿಕಲ್ ಕಾಲೇಜಲ್ಲಿ ಕರೆದು ಸೀಟ್ ಕೊಡ್ತಾ ಇದ್ರು. ಮೆಡಿಕಲ್ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿರೋರಿಗೆ, ಹೈ ಕ್ಲಾಸ್ ಬಂದಿರೋರು, ಒಳ್ಳೆ ರ್ಯಾಂಕ್ ತಗೊಂಡಿರೋರಿಗೆ ಕರೆದು ಮನೆಗಳಿಗೆ ಹೋಗಿ ಕರ್ಕೊಂಬಂದು ಮೆಡಿಕಲಲ್ಲಿ ಸೀಟ್ ಕೊಟ್ಟು ಮಾಡ್ತಾ ಇದ್ರು. ಹಾಗೆ ನಮಗೆ ಮೆರಿಟಲ್ಲಿ ಮೆಡಿಕಲ್ ಸೀಟ್ ಬಂದಿದ್ದು ನಮಗೆ. ಓಕೆ, ಖಂಡಿತ ಮೇಡಮ್. ಹಾಗೆ ಸ್ವತಂತ್ರ ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ತಂತ್ರಜ್ಞಾನಗಳು ಅಷ್ಟೊಂದು ಮುಂದುವರೆದಿರಲಿಲ್ಲ. ಈಗಾದ್ರೂ ಬಸ್ ಇದೆ, ಕಾರ್ ಇದೆ, ಟ್ರೈನ್ ಇದೆ, ಪ್ಲೈನ್ ಇದೆ, ಎಲ್ಲ ಇದೆ. ಆದ್ರೆ ಆ ಸಂದರ್ಭಗಳಲ್ಲಿ ತಾವು ಓಡಾಡ್ಬೇಕಾದ್ರೆ ಈಗ ತಾವು ಯಾವ ರೀತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ರಿ ಮೇಡಮ್? ಇಲ್ಲ, ನಡ್ಕೊಂಡೇ ಹೋಗ್ತಾ ಇದ್ವಿ. ಸ್ಕೂಲ್ಗಳಿಗೆ ನಡ್ಕೊಂಡೇ ಬರ್ತಾ ಇದ್ವಿ, ಕಾಲೇಜುಗಳಿಗೂ ನಡ್ಕೊಂಡೇ ಹೋಗ್ತಾ ಇದ್ವಿ, ನಡ್ಕೊಂಡೇ ಬರ್ತಾ ಇದ್ವಿ. ಬಸ್ಸುಗಳು ಇರ್ತಾ ಇತ್ತು, ಸಮಯಕ್ಕೆ ಸರಿಯಾಗಿ ಸಿಕ್ಕದೆ ಬಸ್ಸು, ಇಲ್ಲ ಹೋದ್ರೆ ನಡ್ಕೊಂಡು ಹೋಗೋದೇ ಕೆಲಸ. ಬರೀ ನಡೆಯೋದೇ ಬಹಳ ಜಾಸ್ತಿ. ಆವಾಗ ಬರೀ ಜಟ್ಕಾ ಗಾಡಿಗಳಿರ್ತಿತ್ತು. ಅದರಲ್ಲಿ ಜಟ್ಕಾ ಗಾಡಿಗಳಲ್ಲಿ ಸ್ಕೂಲು ಕಾಲೇಜುಗಳಿಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾವು ಬರೀ ಹತ್ತತ್ರ ಇರೋ ಸ್ಕೂಲ್ಗಳಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ಗೌರ್ಮೆಂಟ್ ಸ್ಕೂಲ್ಗಳು ಜಾಸ್ತಿ ಇತ್ತು. ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ರು, ಒಳ್ಳೆ ವಿದ್ಯಾಭ್ಯಾಸ ಇರ್ತಾ ಇತ್ತು. ಎಷ್ಟೇ ಇದ್ರೂ ತುಂಬ ಚೆನ್ನಾಗಿರ್ತಾ ಇತ್ತು ಅವಾಗೆಲ್ಲ. ಖಂಡಿತ ಮೇಡಮ್. ಹಾಗೆ ತಾವು ಸ್ವತಂತ್ರವನ್ನ ಕಂಡಿರುವಂತವ್ರು, ಹಾಗೆ ಗಾಂಧೀಜಿಯವರನ್ನ ತಾವು ನೋಡಿದ್ದೀರಾ ಅಥವಾ ಸ್ವತಂತ್ರ ಹೋರಾಟಗಳಲ್ಲಿ ತಾವೇನಾದ್ರೂ ಭಾಗಿಯಾಗಿದ್ದೀರಾ ಅಥವಾ ಕಣ್ಣಾರೆ ಕಂಡಿದ್ರಾ ಮೇಡಮ್ ಅಂತ? ಆವಾಗ ಒಂದ್ಸಲ ಬಂದಿದ್ರು ನಮ್ಮ ಬೆಂಗಳೂರಿನ ನಾನು ಹೇಳಿದ್ನಲ್ಲ ದೇಶೀಯ ವಿದ್ಯಾಶಾಲೆ ದಟ್ ವಾಸ್ ಸ್ಟಾರ್ಟೆಡ್ ಆಫ್ಟರ್ ಗಾಂಧೀಜಿ ಕೊಟ್ಟಿದ ಮೇಲೇನೆ ಸ್ಟಾರ್ಟ್ ಆಗಿದ್ದು. ಅದರಿಂದ ಒಂದ್ಸಲ ನಮ್ಮ ಸ್ಕೂಲಿಗೆ ಬಂದಿದ್ರು ಅವರು. ಆವಾಗ ನಾನು ತುಂಬ ಚಿಕ್ಕ ಹುಡುಗಿ, ಅಲ್ಲಿ ಪ್ರೈಮರಿ ಮಿಡಲ್ ಸೆಕ್ಷನಲ್ಲಿ ಓದ್ತಾ ಇದ್ದ. ಆವಾಗ ಅಷ್ಟೇ ನೋಡಿದಷ್ಟೇ, ಆಮೇಲೆ ನೋಡೋ ಚಾನ್ಸ್ ಸಿಕ್ಲಿಲ್ಲ ನಮಗೆ. ಓಕೆ ಮೇಡಮ್, ತಾವು ಏನಾದರೂ ಸ್ವತಂತ್ರ ಹೋರಾಟಗಳಲ್ಲಿ ಏನಾದರೂ ಭಾಗಿಯಾಗಿದ್ರಾ? ಹೋರಾಟ ಅಂತ ಭಾಗಿಯಾಗಿರ್ಲಿಲ್ಲ. ಸ್ವತಂತ್ರ ಬಂದ ನಂತರ ನಮಗೆ ಪ್ರಭಾತ್ ಪೇರಿ ಅಂತ ಹೋಗ್ತಾ ಇದ್ವಿ. ಆವಾಗ ಸ್ವತಂತ್ರ ಬಂತಲ್ಲ, ಒಂಥರ ಹಬ್ಬದ ತರಹ ಎಲ್ಲರೂ ಆಚರಣೆ ಮಾಡಿ ಬರ್ತಾ ಇದ್ವಿ ಅವಾಗ ನಾವು, ಅಷ್ಟೇ. ಆ ತರಹ ಇದ್ವಿ ಹೊರತು ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಹೆಣ್ಮಕ್ಳೆಲ್ಲ ಬಿಡ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಗಂಡು ಮಕ್ಕಳು ನಮ್ಮ ಅಣ್ಣಂದ್ರೆಲ್ಲ ಬಹಳ ಓಡಾಡಿದ್ದಾರೆ, ಚೆನ್ನಾಗಿ ಓಡಾಡಿದ್ದಾರೆ. ಆವಾಗ ಗಾಂಧೀಜಿಯವರು 21 days ಉಪವಾಸ ಮಾಡಿದ್ರು. ಆವಾಗ ಅದರಲ್ಲಿ ಒಂದು ಉಪವಾಸಕ್ಕೆ ಇವರು 1-2 ದಿವಸ ಉಪವಾಸ ಮಾಡಿದ್ರು. ಆ ತರಹ ಹೋರಾಟ ನಡೀತಾ ಹೊರತು ನಮ್ಮನ್ನ ಹೋರಾಟಕ್ಕೆ ಜಾಸ್ತಿ ಬಿಡ್ತಾ ಇರಲಿಲ್ಲ. ತುಂಬಾ ಕಮ್ಮಿ ಹೆಣ್ಮಕ್ಳು ಆವಾಗ ಹೋರಾಟದಲ್ಲಿ ಸೇರಿ ತುಂಬಾ ಕಮ್ಮಿ. ಯಶೋಧರ ದಾಸಪ್ಪ ಅವರೆಲ್ಲಾನು ಮಾಡಿದ್ರು ಅಷ್ಟೇನೆ ಹೊರತು ನಾವು ನಮ್ಮನ್ನ ಅಷ್ಟು ಚಿಕ್ಕ ಹುಡುಗಿರು ನಾವೆಲ್ಲ. ಅವಾಗೆಲ್ಲಾನು ಹೋರಾಟ ನಡೀತಾ ಇತ್ತು ಅನ್ನೋದು ಗೊತ್ತೇ ಹೊರತು ಬೇರೆ ಇನ್ನೇನು ಗೊತ್ತಿಲ್ಲ. ಆವಾಗ ಇನ್ನೊಂದು, ಅದೇ ಸಮಯದಲ್ಲಿ ಜಪನೀಸು ಬಾಂಬ್ ಹಾಕಿದ್ರು ಮೆಡ್ರಾಸ್ ಮೇಲೆ. ಓಕೆ. ಆ ಬಾಂಬ್ ಹಾಕಿದಾಗ ಲಕ್ಕಿಲಿ ಇಟ್ ವೆಂಟ್ ಇಂಟು ಸಮುದ್ರದಲ್ಲಿ ಬಿತ್ತು, ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಆವಾಗ ನಮಗೆ ಕರ್ಫ್ಯೂ ತರಹ ಬರ್ತಿತ್ತು. ಕರ್ಫ್ಯೂ ಅಂತಂದರೆ ಹೇಗೆ ಅಂದರೆ, ನಮಗೆಲ್ಲ ಸ್ಕೂಲ್ಗಳಲ್ಲಿ ಟ್ರೆಂಚ್ಗಳು ಮಾಡಿದ್ರು. ಯಾವತ್ತಾರು ಯಾರು ಬಂದು ಬಾಂಬ್ ಹಾಕ್ಬೋದು ಅಂತ ಸ್ಕೂಲಲ್ಲಿ ಇರಬೇಕಾದ್ರೆ ಟ್ರೆಂಚಸ್ ಮಾಡಿದ್ರು. ಒಂಥರ ಸೈರನ್ ಬರೋದು. ಆ ಸೈರನ್ ಬಂದ ತಕ್ಷಣ ನಾವೆಲ್ಲ ಹೋಗಿ ಟ್ರೆಂಚ್ಗಳಲ್ಲಿ ಸೇರ್ಕೋತಾ ಇದ್ವಿ. ಅಂದರೆ ಇಟ್ ಇಸ್ ಸಾರ್ಟ್ ಆಫ್ ಅನ್ ಅಂಡರ್ಗ್ರೌಂಡ್. ಇದು ಒಂಥರ ಮೋರಿ ಥರ ಮಾಡ್ತಾ ಇದ್ರು, ದೊಡ್ಡ ಮೋರಿ ಕೆಳಗಡೆ ತನಕ ಮಾಡಿರ್ತಾ ಇದ್ರು. ಅದ್ರೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ವಿ. ನಮಗೆ ಸೈರನ್ ಬಂದ ತಕ್ಷಣ ಹೇಳೋಕ್ಕಾಗ್ತಿರ್ಲಿಲ್ಲ ಯಾವಾಗ ಯಾರು ಬಂದು ಬಾಂಬ್ ಹಾಕ್ಬೋದು ಅನ್ನೋ ತರಹ. ಆ ತರಹ ಗಲಾಟೆಗಳಿರ್ತಾ ಇತ್ತು. ನಿಮ್ಮ ರಕ್ಷಣೆಗೋಸ್ಕರ ಆ ತರಹ ಹೋಗಿ ನಮಗೆ ಸ್ಕೂಲ್ನವರೇ ಸ್ಕೂಲಲ್ಲಿಂದಲೇ ಎಲ್ಲ ತಯಾರು ಮಾಡಿ
ಟ್ರೆಂಚಸ್ ಪ್ರತಿಯೊಂದು ಸ್ಕೂಲಲ್ಲೂ ಇಟ್ ವಾಸ್ ಮಸ್ಟ್. ಒಂದು ಎರಡು ಅಂದರೆ ಅವಾಗ ಸ್ಕೂಲಲ್ಲಿ ಸಣ್ಣ ಜಾಗ ಇರೋದು. ಇವಾಗೆಲ್ಲ ಬಿಲ್ಡಿಂಗ್ ಪಕ್ಕದಲ್ಲಿ ಏನು ಜಾಗ ಇರಲಿಲ್ವಲ್ಲ. ಆವಾಗ ತುಂಬ ದೊಡ್ಡ ದೊಡ್ಡ ಜಾಗಗಳಲ್ಲಿ ಇರ್ತಾ ಇತ್ತು. ದೊಡ್ಡ ದೊಡ್ಡ ಟ್ರೆಂಚಸ್ ಮಾಡಿದ್ರು. ಆ ಟ್ರೆಂಚ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂದರೆ ರಾತ್ರಿಗಳಲ್ಲಿ ನಾವು ದೀಪಗಳು ಹಾಕೋ ಹಂಗಿರ್ಲಿಲ್ಲ ಮನೆಗಳಲ್ಲಿ. ದೀಪ ಹಾಕಿದ್ರೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಿಟಕಿಗಳಿಗೆಲ್ಲಾನು ಕಪ್ಪು ಬಟ್ಟೆ ಪೇಪರ್ ಅಂಟಿಸ್ಬಿಡ್ಬೇಕಾಗಿತ್ತು. ಯಾಕೆ ಮೇಡಮ್? ಆಚೆ ಕಡೆ ಕಾಣಿಸ್ಬಾರ್ದು, ಕಾಣಿಸಿದ್ರೆ ಇಲ್ಲಿ ಮನೆಗಳಿದೆ ಅಂತ ಗೊತ್ತಾಗುತ್ತೆ ಅಂತ ಗೊತ್ತಾಗಿ ಅವ್ರು ಬಾಂಬ್ಗಳು ಹಾಕ್ಬೋದು ಅನ್ನೋ ಯೋಚನೆಗೆ, ಅದೇ ಒಂದು ಪ್ರಿಕಾಷನ್ಗೋಸ್ಕರ ಕಿಟಕಿನಲ್ಲಿ ಒಂಥರ ಗ್ಲಾಸ್ ಇರ್ತಾ ಇತ್ತಲ್ಲ, ಆ ಗ್ಲಾಸ್ಗಳಿಗೆಲ್ಲಾನು ಕಪ್ಪು ಪೇಪರ್ ಅಂಟಿಸ್ಬಿಡ್ತಾ ಇದ್ವಿ. ರಾತ್ರಿಗಳಲ್ಲಿ ಜಾಸ್ತಿ ಲೈಟ್ಗಳು ಹಾಕೋ ಹಂಗೆ ಇರಲಿಲ್ಲ ನಾವು. ಅಷ್ಟು ಕಷ್ಟ ಆಗಿತ್ತು ಅವಾಗ. ಜಾಸ್ತಿ ಓಡಾಡೋ ಹಂಗಿರ್ಲಿಲ್ಲ. ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳಿಗೆ ಓಡಾಡೋಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ರೋಡ್ ತುಂಬ ಬ್ರಿಟಿಷ್ ಮಿಲಿಟರಿ ಪೀಪಲ್ ಓಡಾಡ್ತಾ ಇರೋರು. ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಓಡಾಡೋದು. ಸ್ಪೆಷಲಿ ನಮಗೆ ಅಲ್ಸೂರ್ ಕಡೆನೇ ಇರ್ತಾ ಇತ್ತು ಇವ್ರದ್ದೆಲ್ಲಾನು. ಅಲ್ಸೂರ್ ಕಂಟೋನ್ಮೆಂಟ್ ವಾಸ್ ಅ ಸಾರ್ಟ್ ಆಫ್ ಬ್ರಿಟಿಷ್ ರೂಲ್ ಅದು. ಇವಾಗ ನಾವು ನಮ್ಮ ಮನೆ ಇದ್ದಿದ್ದು ವಿಶ್ವೇಶ್ವರಂ ಅನ್ನೋ ಏರಿಯಾನಲ್ಲಿ. ದಟ್ ಈಸ್ ಕಂಪ್ಲೀಟ್ಲಿ ನಮಗೆ ಒಂಥರ ಬ್ರಾಹ್ಮಣರು ಎಲ್ಲ ಹೆಣ್ಮಕ್ಳು ಇರ್ತಾ ಇರೋದು. ಅಲ್ಲಿಂದ ನಾವು ಕಂಟೋನ್ಮೆಂಟ್ ಸೈಡಲ್ಲಿ ನಮ್ಮ ರಿಲೇಟಿವ್ಸ್ ನೋಡೋಕೆ ಹೋಗ್ಬೇಕಾದ್ರೆ ಅಲ್ಲಿ ಕಂಟೋನ್ಮೆಂಟ್ ಹತ್ರ ಒಂದು ಇವಾಗಲೂ ಅದಿದೆ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಂತ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ನ ಸರ್ಚ್ ಮಾಡೋರು. ಜಟ್ಕ ಗಾಡಿನಲ್ಲಿ ಹೋಗ್ತಿದ್ದಾರೋ ಎಲ್ಲಾರನ್ನೂ ಇಳಿಸ್ಬಿಟ್ಟು ನಮ್ಮ ಸಾಮಾನು ಏನೇನಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಾವು ಸರ್ಚ್ ಮಾಡೋರು, ಏನೋ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು. ಅಷ್ಟರ ಮಟ್ಟಿಗೆ ಬ್ರಿಟಿಷರು ಗಲಾಟೆ ಮಾಡ್ತಾ ಇದ್ರು ನಮ್ಮನ್ನೆಲ್ಲಾನು. ಓಕೆ ಮೇಡಮ್, ಜೊತೆಗೆ ತಮ್ಮ ಕುಟುಂಬದವರು ಭಾಗಿಯಾಗ್ತಿದ್ರು ಅಂದ್ರೆ ಅಣ್ಣನೋ ತಮ್ಮನೋ ಕುಟುಂಬದಲ್ಲಿರುವಂತವ್ರು ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗ್ತಿದ್ರು ಅಂತ ಹೇಳಿದ್ರಿ. ಯಾವೆಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿದ್ರು, ತಮಗೇನ್ ಹೇಳ್ತಿದ್ರು ಅಂತೇಳಿ? ನಮ್ಗೆಲ್ಲ ಸ್ವತಂತ್ರ ಬರಲೇಬೇಕು, ನೀವೆಲ್ಲ ಹೆಣ್ಮಕ್ಳು ಆಚೆ ಕಡೆ ಬಂದು ಗಲಾಟೆ ಮಾಡಬೇಕು. ಇವ್ರುಗಳಿಗೆ ಗಲಾಟೆ ಅಂದ್ರೆ ನಾವು ಒಂಥರ ಏನಿಲ್ಲ, ಪಿಕೆಟಿಂಗ್ ಏನು ಇರ್ತಿರ್ಲಿಲ್ಲ. ಸುಮ್ಮನೆ ಒಂಥರ ಸೈಲೆಂಟ್ ಆಗಿ ದೇಶಭಕ್ತಿ ಗೀತೆಗಳು ಹಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಟ್ರೈ ಕಲರ್ ಫ್ಲಾಗ್ ಇಟ್ಕೊಂಡು. ಆವಾಗ ಟ್ರೈ ಕಲರ್ ಫ್ಲಾಗ್ ಈ ತರಹ ಇರ್ತಿರ್ಲಿಲ್ಲ. ಆವಾಗ ಟ್ರೈ ಕಲರ್ ಫ್ಲಾಗ್ ಅಲ್ಲಿ ಚರಕ ಇರ್ತಾ ಇತ್ತು. ಚರಕ ಅನ್ನೋದು ಗೊತ್ತಾಗತ್ತಲ್ಲ ನಿಮ್ಗೆ? ಹಳೆ ಕಾಲದ್ದು, ಈಗಿನ ಕಾಲ ಚರಕ ಅಲ್ಲ, ಹಳೆ ಕಾಲದ ಗಾಂಧೀಜಿಯವರು ಯೂಸ್ ಮಾಡ್ತಿದ್ದ ಚರಕ ಅದೇ ಇಡ್ತಾ ಇರ್ತಿತ್ತು. ಅದನ್ನ ಹಿಡ್ಕೊಂಡು ನಾವು ಹೋಗ್ತಾ ಇದ್ವಿ. ಆವಾಗ ಗಲಾಟೆಗೆ ಬಂದು ಪೊಲೀಸ್ನವ್ರು ಬಂದು ನಮ್ಮನ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಹಾಕೋದು, ಆ ಥರ ಮಾಡ್ತಾ ಇದ್ವಿ. ನಾವು ಸಣ್ಣ ಮಕ್ಕಳು ಹೋಗಿ ಸ್ವಲ್ಪ ದೊಡ್ಡವರು, ಗಂಡು ಮಕ್ಕಳೆಲ್ಲ ಜಾಸ್ತಿ ಹೋಗ್ತಾರೆ, ಹೆಣ್ಮಕ್ಳು ಜಾಸ್ತಿ ಹೋಗ್ತಿರ್ಲಿಲ್ಲ ಅವಾಗ. ಓಕೆ, ಖಂಡಿತ ಮೇಡಮ್. ಹಾಗೆ ಸ್ವತಂತ್ರ ಹೋರಾಟಗಳು ನಡೆಯುವಂತ ಸಂದರ್ಭದಲ್ಲಿ ಹೋರಾಟಗಳಲ್ಲಿ ಭಾಗಿಯಾದ್ರೆ, ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಟಗಳು ಮಾಡೋ ಸಂದರ್ಭದಲ್ಲಿ ಬ್ರಿಟಿಷರು ಏನಾದ್ರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಕರ್ಕೊಂಡು ಹೋಗ್ತಿದ್ರ? ಏನು ಕರ್ಕೊಂಡು ಹೋಗ್ತಿದ್ರು, ಖಂಡಿತ ಕರ್ಕೊಂಡು ಹೋಗ್ತಾ ಇದ್ರು. ಈ ಬೆಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಇಲ್ಲ, ಅಲ್ಲಿ ಕಂಟೋನ್ಮೆಂಟ್ ಕಡೆ ಯಾರು ಓಡಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಕ್ತಾ ಇದ್ರು. ನಾನು ಬೆಂಗಳೂರಲ್ಲಿ ಅಷ್ಟೊಂದು ನೋಡಿಲ್ಲ. ತುಂಬಾ ಆಂಧ್ರ ಪ್ರದೇಶಲ್ಲಿ ಸ್ವಲ್ಪ ಜಾಸ್ತಿ ಆಗ್ತು, ಬಾಂಬೆನಲ್ಲಿ ತುಂಬಾ ಜಾಸ್ತಿ ಆಗ್ತಿತ್ತು, ಗುಜರಾತ್ ಕಡೆನಲ್ಲಿ ಜಾಸ್ತಿ. ಯಾಕೆಂದ್ರೆ ಗಾಂಧೀಜಿಯವರು ಗುಜರಾತ್ ಕಡೆಯವರಲ್ವಾ, ಆ ಕಡೆಯವರೆಲ್ಲ ಸ್ವಲ್ಪ ಜಾಸ್ತಿ. ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿತ್ತು, ಸ್ವಲ್ಪ ಸೌತ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಇದ್ದಿದ್ದು. ಆ ತರ ಇಲ್ಲಿಂದ ಅಲ್ಲಿ ಹೋಗಿ ಜಗಳ ಅವ್ರ ಜೊತೆನಲ್ಲಿ ಇರ್ತಾ ಇದ್ರೆ ಹೊರತು ಬೆಂಗಳೂರು ಮೈಸೂರು ಸ್ಟೇಟ್ ಅಲ್ಲಿ ಎಲ್ಲ ತುಂಬಾ ಕಮ್ಮಿ. ಆವಾಗ ಮಹಾರಾಜರೆಲ್ಲ ಇರ್ತಾ ಇದ್ರಲ್ವಾ ನಮಗೆ, ಆವಾಗಿನ ಕಾಲದಲ್ಲಿ ಇನ್ನ ಮಹಾರಾಜರ ಆಳ್ವಿಕೆ ಎಲ್ಲ ಇತ್ತು. ಆ ತರ ನಾವು ಅಷ್ಟೊಂದು ಜಾಸ್ತಿ ಹೋಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಇದು ಗಲಾಟೆ ಮಾತ್ರ ಮಾಡಕ್ಕೆ ಬರೀ ಗಂಡು ಮಕ್ಕಳೇ ಹೋಗ್ತಾ ಇದ್ವಿ, ಹೆಣ್ಮಕ್ಳು ಜಾಸ್ತಿ ಹೋಗ್ತಿರ್ಲಿಲ್ಲ, ತುಂಬಾ ಕಮ್ಮಿ. ಹಾಗೆ ನೋಡಕ್ ಹೋದ್ರೆ ಆಂಧ್ರ ಪ್ರದೇಶಲ್ಲಿ ನಮ್ಮ ಸೋದಮ್ಮನ ಹೆಂಡತಿ ಒಬ್ರು, ಶಿ ವಾಸ್ ವೆರಿ ಮಚ್ ಇನ್ ಟು ದಿ ಕಾಮೇಶ್ವರಮ್ಮ ಅಂತ ಹೇಳ್ಬಿಟ್ಟು ಅವರು ಜೈಲ್ಗೆಲ್ಲ ಹೋಗಿದ್ದಾರೆ. ಅವರು ಅಂದೇನ ಆವಾಗಿನ ಕಾಲದಲ್ಲಿ ನಮ್ಗೆಲ್ಲಾನು ಬೇರೆ ಬಟ್ಟೆ ಉಡೋ ಹಂಗಿರ್ಲಿಲ್ಲ, ಬರೀ ಖದ್ದರ್ ಬಟ್ಟೆನೆ ಉಡ್ತಾ ಇದ್ವಿ ನಾವು. ಎನ್ಕರೇಜ್ ದಿಸ್ ಥಿಂಗ್ ಎಲ್ಲಾನು ಬರೀ ಖದ್ದರ್ ಲಂಗ, ಖದ್ದರ್ ಜಂಪರೇ ಹಾಕೊಂಡು. ಸ್ಕೂಲ್ಗಳೆಲ್ಲ ಅಷ್ಟೇ, ನಮ್ಗೆ ಯೂನಿಫಾರ್ಮ್ ಅಲ್ಲ ಖದ್ದರ್ ಬಟ್ಟೆನಲ್ಲೇ ಮಾಡಿಸುತ್ತಾ ಇದ್ರು, ಬೇರೆ ಬಟ್ಟೆಗಳಲ್ಲಿ ಮಾಡ್ತಾ ಇರ್ಲಿಲ್ಲ. ಕಾಟನ್ ಬಟ್ಟೆ ಇದ್ರೂ ಸಹ ಖದ್ದರ್ ಬಟ್ಟೆನೆ ಬೇಕು. ಲಂಗ ಈ ದೇಶದ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಏನೂ ಯೂಸ್ ಮಾಡಬಾರ್ದು ಅನ್ನೋ ಒಂದು ಇಂಪಾರ್ಟೆನ್ಸ್ಗೋಸ್ಕರ ಬರೀ ಅದನ್ನೇ ಹಾಕ್ತಾ ಇದ್ರು. ನಮ್ಗೆ ಈಗಲೂ ಅಷ್ಟೇ ಜ್ಞಾಪಕ ಇದೆ, ನನ್ಗೆ ಬರೀ ಖದ್ದರ್ ಬಟ್ಟೆಗಳೇ ನಾವು ಹಾಕ್ತಾ ಇದ್ವಿ, ಬೇರೆ ಏನೇನು ಸಿಲ್ಕ್ ಕೂಡ ಹಾಕ್ತಾ ಇರ್ಲಿಲ್ಲ. ಓಕೆ ಮೇಡಮ್, ಹಾಗೇನೆ ತಮ್ಮ ಕುಟುಂಬದಲ್ಲಿ ಏನಾದ್ರು ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗಿ ಈ ತರ ಅರೆಸ್ಟ್ ಆಗಿರೋಂಥದ್ದು ಏನಾದ್ರು ಘಟನೆ ನಡೆದಿತ್ತಾ? ಆದ್ರೆ ಅವ್ರ ಹೇಳದ್ನೆಲ್ಲ ಕಾಮೇಶ್ವರಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಸೋದರಮ್ಮ ಅವನ ಹೆಂಡತಿ, ಶಿ ವಾಸ್ ಫ್ರಮ್ ಆಂಧ್ರ ಪ್ರದೇಶ್. ಅವ್ರನ್ನ ಸ್ವಲ್ಪ ಜೈಲಲ್ಲೆಲ್ಲ ಹಾಕಿದ್ರು. ಇಲ್ಲಿ ಅದೇ ಹೇಳದ್ನಲ್ಲ, ಸೌತ್ ಅಲ್ಲಿ ಸ್ವಲ್ಪ ಕಮ್ಮಿ ಆತರ ಹೋದವರು. ತೀರಾ ಇಲ್ಲಿಂದ ಉತ್ತರಕ್ಕೆ ಹೋಗ್ಬಿಟ್ಟು ಅಲ್ಲಿ ಜೈಲುಗಳೇ ಹೋಗಿರ್ತಾರೆ. ಬೆಂಗಳೂರಿನಲ್ಲೇ ಆಗ್ಲಿ ಮೈಸೂರಲ್ಲಾಗ್ಲಿ ಸ್ವಲ್ಪ ಜನ ಫ್ರಮ್ ತಮಿಳ್ನಾಡುನಲ್ಲಿ ಸ್ವಲ್ಪ ಜನ ಇದ್ರು. ಭಾರತಿ ಅಂತ ಹೇಳ್ಬಿಟ್ಟು ಒಬ್ರು ಇದ್ರು, ಅವ್ರು ತುಂಬಾ ಹಾಡುಗಳೆಲ್ಲ ಬರೆದಿದ್ರು ಸ್ವತಂತ್ರದ ಭಾರತದಕ್ಕೋಸ್ಕರ.
ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅಂತ ಜ್ಞಾಪಕ ನನಗೆ. ಆದರೆ ಈ ಬೆಂಗಳೂರು ಕಡೆ ಸ್ವಲ್ಪ ಕಮ್ಮಿನೇ. ಓಕೆ. ಜೊತೆಗೇನೆ ಕುಟುಂಬದಲ್ಲಿ ತಂದೆ ತಾಯಿಗಳು ಆಗ ಹೋರಾಟಗಳಲ್ಲಿ ಭಾಗವಹಿಸೋದಕ್ಕೆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ರಾ ಅಥವಾ ಏನ್ ಮೇಡಮ್ ಅಂತ? ಇಲ್ಲ, ಅವಾಗ ಅಷ್ಟೊತ್ತಿಗೆ ನಮ್ಮ ತಂದೆ ಹೋಗ್ಬಿಟ್ಟಿದ್ರು. ನಮ್ಮ ಎರಡನೇ ಅಣ್ಣ ಸ್ವಲ್ಪ ಮುಂದಾಳು, ಇದರಲ್ಲೆಲ್ಲ ಹೋಗ್ತಾ ಇದ್ರು. ಎರಡನೇ ಅಣ್ಣ ಮಾತ್ರ, ದೊಡ್ಡ ಅಣ್ಣ ಹೋಗ್ತಿಲ್ಲ. ನಾನು 3 ಜನನೇ, ನಾನೊಬ್ಬಳೇ, ನನ್ನ ಜೊತೆಯಲ್ಲಿ ದೊಡ್ಡ ಅಣ್ಣ ಇಬ್ರು ಅಣ್ಣಂದ್ರು. ಅದರಲ್ಲಿ ಎರಡನೇ ಅಣ್ಣ ತುಂಬಾ ಭಾಗಿಯಾಗಿರ್ತಾ ಇದ್ರು. ಓಕೆ. ತುಂಬಾ ಭಾಗಿಯಾಗಿರ್ತಾ ಇದ್ರು. ಅವರು ಜೈಲಿಗಂತೂ ಹೋಗಿರ್ಲಿಲ್ಲ, ಭಾಗಿಯಾಗಿದ್ರು, ಬಹಳ ಓಡಾಡೋದು ಎಲ್ಲ ಮಾಡ್ತಾ ಇದ್ರು. ಖಂಡಿತ ಮೇಡಮ್. ಹಾಗೆ ಈ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ತಾವು ವಿದ್ಯಾಭ್ಯಾಸವನ್ನ ಮಾಡ್ತಿದ್ರಿ. ಆ ಸಂದರ್ಭದಲ್ಲಿ ಬ್ರಿಟಿಷರು ಯಾವ ರೀತಿ ಸೌಲಭ್ಯಗಳನ್ನ ಕೊಡ್ತಿದ್ರು ನಮ್ಮ ಭಾರತ ದೇಶದವರಿಗೆ? ಸೌಲಭ್ಯಗಳೇನಾದ್ರು ಕೊಟ್ಟಿದ್ರಾ ಮೇಡಮ್ ಅಂತೇಳಿ? ಇಲ್ಲ, ಸೌಲಭ್ಯಗಳೇನು ಕೊಟ್ಟಿರ್ಲಿಲ್ಲ. ಇದೆಲ್ಲ ನಾವು ಶುರು ಮಾಡ್ಕೊಂಡಿದ್ದ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ವಿ ಅಷ್ಟೇ ಹೊರತು ಸ್ವತಂತ್ರವಾಗಿ ನಾವೇ ಏನು ಮಾಡಕ್ ಆಗ್ತಿರ್ಲಿಲ್ಲ ಅವಾಗ. ಅಂದ್ರೆ ಕದ್ದು ಮುಚ್ಚಿ ಶಾಲೆಗಳು ನಡೆಸ್ತಿದ್ದಂತ ಬ್ರಿಟಿಷ್ ಕದ್ದು ಮುಚ್ಚೇನಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳೇ ಜಾಸ್ತಿ ಇದ್ದಿದ್ದು ಅವಾಗ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರೀ ಕನ್ನಡದಲ್ಲೇ ಪಾಠ, ಆಮೇಲೆ ಈವನ್ ಹೈಸ್ಕೂಲಲ್ಲಿ ಕನ್ನಡದಲ್ಲೇ ಪಾಠ, ಆಮೇಲೆ ಇಂಜಿನಿಯರಿಂಗ್ ಸ್ಕೂಲ್ ಎಲ್ಲಾನು ಇದರಲ್ಲಿ ಹೋದ್ರ ಮೇಲೆ ಇಂಗ್ಲೀಷು. ಆಕ್ಚುಲಿ ನಾನು ಹೈಸ್ಕೂಲಿಗೆ ಬಂದ್ಮೇಲೆ ಇಂಗ್ಲೀಷ್ ಕಲ್ತಿದ್ದು. ಆದ್ರೆ ಮಿಡಲ್ ಸ್ಕೂಲಲ್ಲೆಲ್ಲ ಬರೀ ಕನ್ನಡ ಮೀಡಿಯಮೇ. ಎಲ್ಲ ಸೈನ್ಸ್ ಎಲ್ಲ ಕನ್ನಡ ಮೀಡಿಯಮಲ್ಲೇ, ಸೈನ್ಸ್ ಆಗಲಿ ಸಿವಿಕ್ಸ್ ಆಗಲಿ ಎಲ್ಲಾನು ಕನ್ನಡ ಮೀಡಿಯಂ. ಪುಸ್ತಕಗಳೆಲ್ಲ ಬರೀ ಕನ್ನಡದಲ್ಲೇ ಇರ್ತಾ ಇದ್ದಿದ್ದು. ಸೈನ್ಸ್ ಕೂಡ ಕನ್ನಡದಲ್ಲೇ ಇರ್ತಾ ಇತ್ತು ನಮಗೆ. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಬ್ರಿಟಿಷರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಒಂದು ಕಡೆ ಇರಲಿಲ್ಲ, ಸೌಲಭ್ಯಗಳು ಒಂದು ಕಡೆ ಇರಲಿಲ್ಲ, ಆ ಸ್ವತಂತ್ರ ಹೋರಾಟಗಳು ಯಾವ ರೀತಿಯಲ್ಲಿ ಭಾಗಿಯಾಗ್ತಿದ್ರು, ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟಗಳನ್ನ ಪಟ್ಟರು ಅಂತ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಕೊನೆಯದಾಗಿ ಹೇಳೋದಾದ್ರೆ, ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾದಾಗ ಈ ತರ ಏನಾದ್ರು ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಅಥವಾ ಗಲ್ಲಿಗೆ ಎಣಿಸುವಂಥದ್ದು ಮತ್ತೆ ಗುಂಡಿಟ್ಟು ಕೊಲ್ಲುವಂಥದ್ದು ಏನಾದ್ರು ನಡೀತಿತ್ತ ಸಂದರ್ಭದಲ್ಲಿ? ಕೊನೆಯದಾಗಿ ಉತ್ತರ ದೇಶದಲ್ಲಿ ನಡೀತು. ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೂ ಆಗ್ಲಿಲ್ಲ. ಬೆಂಗಳೂರು ಅಂದ್ರೆ ನಾನು ಸೌತ್ಗೆ ಹೇಳೋದು, ಮಡ್ರಾಸ್ ಆಗ್ಲಿ ಬೆಂಗಳೂರು ಆಗ್ಲಿ ಅಲ್ಲೆಲ್ಲ. ಬಾಂಬೆನಲ್ಲಿ ನಡೀತು. ಬಾಂಬೆ, ರಾಜಸ್ಥಾನ ಎಲ್ಲ ಅತ್ಲ ಕಡೆ ಎಲ್ಲ ನಡೀತದೆ ಹೊರತು ಗುಂಡಿಟ್ಕೊಳ್ಳೋದೆಲ್ಲ ಬೆಂಗಳೂರಿನಲ್ಲಿ ಏನೇನೂ ಆಗ್ಲಿಲ್ಲ. ಓಕೆ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿ ತಾವು ಭಾರತದ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗಿರುವಂಥದ್ದನ್ನ, ಮತ್ತೆ ಬ್ರಿಟಿಷರ ಆಡಳಿತದಲ್ಲಿ ಭಾರತ ದೇಶ ಇದ್ದಂಥ ಸಂದರ್ಭದಲ್ಲಿ ತಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಇರಲಿಲ್ಲ, ಮತ್ತೆ ಯಾವುದೇ ರೀತಿ ಅವಕಾಶಗಳು ಇರಲಿಲ್ಲ ಅಂತದನ್ನೆಲ್ಲ ಕಂಡಿದ್ದೀರಾ. ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಮುಂದಿನ ಒಂದು ಭಾಗದಲ್ಲಿ ನಾವು ಖಂಡಿತ ಮಾತಾಡೋಣ. ಸ್ವತಃ ತಾವು ಗಾಂಧೀಜಿಯವ್ರನ್ನ ಕಣ್ಣಾರೆ ಕಂಡು ಅದ್ರ ಜೊತೆ ಸ್ವತಂತ್ರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ, ಮತ್ತೆ ಬ್ರಿಟಿಷರು ಯಾವ ರೀತಿ ನಡೆಸ್ಕೊಳ್ತಿದ್ರು, ಪ್ರತಿಯೊಬ್ಬ ಪ್ರಜೆ ನಮ್ಮ ಭಾರತ ದೇಶದವರು ಸ್ವತಂತ್ರಕ್ಕೋಸ್ಕರ ಏನೆಲ್ಲ ಶ್ರಮ ಪಟ್ಟಿದ್ರು ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ವಿದ್ಯಾಭ್ಯಾಸದ ಬಗ್ಗೆ, ತಮ್ಮ ಒಂದು ವಿದ್ಯಾಭ್ಯಾಸದ ಬಗ್ಗೆ, ನಂತರ ತಾವು ವೈದ್ಯರಾಗಿರುವಂಥದ್ದು, ಆ ವೈದ್ಯರು ಯಾವ ರೀತಿ ಆದ್ರಿ ಅಂತಕ್ಕಂಥ ಎಲ್ಲ ವಿಚಾರಗಳನ್ನ ಮುಂದಿನ ಒಂದು ಭಾಗದಲ್ಲಿ ಮಾತಾಡೋಣ. ಇಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮ್ಮ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡೋದು. ಎಲ್ಲರಿಗೂ ಶುಭ ದಿನ. ಇವತ್ತಿನ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಮತ್ತೊಬ್ಬ ಹಿರಿಯರೊಂದಿಗೆ. ಎಲ್ಲರಿಗೂ ಶುಭವಾಗ್ಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.